ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಸುಕ್ಷೇತ್ರ ಹಿರೇಮಾದನಾಳ ಗ್ರಾಮದಲ್ಲಿ ಶ್ರೀ ವೀರ ಆಂಜನೇಯ ಸ್ವಾಮಿಯವರ 3ನೇ ವರ್ಷದ ಜಾತ್ರಾ ಮಹೋತ್ಸವವು ಸಡಗರ ಸಂಭ್ರಮ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಈ ಒಂದು ಶ್ರೀ ವೀರ ಆಂಜನೇಯ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಹಿರೇಮಾದನಾಳ ಗ್ರಾಮದ 4 ಜನ ಭಕ್ತಾದಿಗಳು ಶ್ರೀ ಆಂಜನೇಯಗೆ ಹರಕೆಯಂತೆ 4 ಕ್ವಿಂಟಲ್ ಅಂದರೆ 185 ಕೆಜಿಯ ಮೆಕ್ಕೆಜೋಳದ ಮೂಟೆಗಳನ್ನು ಹೊತ್ತುಕೊಂಡು ನೆಲದ ಮೇಲೆ ದೀಡ ನಮಸ್ಕಾರ ಹಾಕುವುದರ ಮೂಲಕ ಶ್ರೀ ವೀರ ಆಂಜನೇಯ ದೇವಸ್ಥಾನದವರೆಗೆ ದೀಡ ನಮಸ್ಕಾರವನ್ನು ಹಾಕುವುದರ ಮೂಲಕ ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆಯಲಾಯಿತು. ಈ ಒಂದು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೀರ ಆಂಜನೇಯ ದೇವರ ಕೃಪಾ ಕಟಾಕ್ಷೆಯಿಂದಾಗಿ ಗ್ರಾಮದ ಒಳ್ಳೆಯ ಒಳಿತಿಗಾಗಿ ಭಕ್ತಾದಿಗಳು ಶ್ರಮಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. Very good. ಈ ಕಡೆ ಬರ್ರಿ, ವಾರಕ್ಕೆ ಬರ್ರಿ. ತಿಳುವಳಿಕೆ ಕಮ್ಮಿ ಬಿಟ್ಬಿಟ್ಟು ಹೋಗ್ಬಿಟ್ಟಾರ್ರಿ. ಬಟ್ ಇಲ್ಲಿ ಇವ್ರು 500 ಸ್ಟಾರ್ಟ್ ಮಾಡ್ಯಾರ ಇಲ್ಲಿ.
ಮುಂದಕ್ಕೆ ಇಲ್ಲಿ ಹಾಕ್ಕೊಡ್ರಿ. ಅವಸರ ಮಾಡಬೇಡ, ನಿಧಾನವಾಗಿ ಮಾಡು. ಓಕೆ, ಜೈ ಶ್ರೀರಾಮ್. ಆಗ್ಬಿಡ್ರಪ್ಪಿಲ್ಲ ಏನಪ್ಪ ಅಂದ್ರೆ ಜೀರ್ಣಾಂತರ ಹಾಕೋದು 105 kg ಕಿಲೋ ಹೊತ್ಕೊಂಡು ಜೀರ್ಣಾಂತರ ಹಾಕೋ ಕಾರ್ಯಕ್ರಮ ಒಂದು 3 ವರ್ಷದ ತನಕ ಜೀರ್ಣಾಂತರ ಆಗ್ತದೆ ಅಂತ ವೀರಾಂಜನೇಯದಲ್ಲಿ ಬೇಡ್ಕೊಂಡಿರ್ತಾರೆ. ಆ ಕಾರ್ಯಕ್ರಮಕ್ಕೆ ಹಿರೇಮಾನ ಗ್ರಾಮದ ಪ್ರಸನ್ನ ವೀರಾಂಜನೇಯ ಸ್ವಾಮಿಯ 3ನೇ ವರ್ಷದ ರಥೋತ್ಸವದ ರಥೋತ್ಸವದ ಅಂಗವಾಗಿ ಹಿರೇಮಾನ ಗ್ರಾಮದ ಸಮಸ್ತ ದೈವದವರು ಎಲ್ಲರೂ ಸೇರಿ ಒಮ್ಮತದ ಮೇರೆಗೆ ರಥೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗೂ ಈ ಹಿಂದಿನ ದಿನ ಅಂದರೆ ನಿನ್ನೆ 12/3/2026ರಂದು ಚಿಕ್ಕಮಾನ್ಯಾಳ ಗ್ರಾಮದ ಧರೆಗೌಡರ ಬಂಧುಗಳಿಂದ ಗರುಡೋತ್ಸವ ಪ್ರಾರಂಭವಾಯಿತು. ಇವತ್ತಿನ ದಿನ ಭಕ್ತರ ಒಂದು ಒಪ್ಪಿಗೆಯ ಮೇರೆಗೆ ರಥೋತ್ಸವ 4ರಿಂದ 4:30ಕ್ಕೆ ಪ್ರಾರಂಭವಾಗುತ್ತದೆ. ಹಾಗೂ ಅನ್ನಸಂತರ್ಪಣೆ ಕೂಡ ಇರುತ್ತದೆ. ಹಾಗೂ ಇದು ಮುಂಗೈ ಆಟಗಳು ಕೂಡ ಪ್ರಾರಂಭವಾಗ್ತವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಗ್ರಾಮದ ಸಮ್ಮತವನ್ನು ಒಪ್ಪಿಕೊಂಡು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೂರಿನ ಶಾಂತಿಯನ್ನು ಕೋರ್ತಾ ಇದ್ದೇವೆ. ಹಾಗಾಗಿ ಸರ್ವಧರ್ಮ ಸಮತೋಲನವಾಗಿ ನಾವು ಮಾರ್ಪಟ್ಟು ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರ ಒಮ್ಮತದಿಂದ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಸಮಸ್ತ ನಮ್ಮ ಹಿರೇಮಾನ ಗ್ರಾಮದ ದೈವದವರು ಇದನ್ನು ನಡೆಸಲಿಕ್ಕೆ ವಿಶೇಷ ಏನಂತಂದರೆ, ಒಂದು 100 kgಯ ಚೀಲವನ್ನು ಹೊತ್ತುಕೊಂಡು 4 ಹುಡುಗರು 105 kgಯ ಚೀಲವನ್ನು ಹೊತ್ತುಕೊಂಡು 4 ಹುಡುಗರು ಶ್ರೀ ವೀರಾಂಜನೇಯ ಸ್ವಾಮಿಗೆ ದೀಢ ನಮಸ್ಕಾರವನ್ನು ಹಾಕಿ ವಿಶೇಷೆಯನ್ನು ನಮ್ಮ ಗ್ರಾಮಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಭಾವನೆಯನ್ನು ನಾವು ವ್ಯಕ್ತಪಡಿಸಿ ಎಲ್ಲರೂ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಹಿರೇಮಾದನಾಳ ಗ್ರಾಮದಲ್ಲಿ 3ನೇ ವರ್ಷದ ಮಹಾರಥೋತ್ಸವದ ಅಂಗವಾಗಿ ನಿನ್ನೆ ನಡೀತಕ್ಕಂಥ ಒಂದು ಗರುಡೋತ್ಸವ ಕಾರ್ಯಕ್ರಮಕ್ಕೆ ರಾಮದುರ್ಗ ಗ್ರಾಮದಿಂದ ನಂದಿಕೋಲದ ಒಂದು ಸೇವೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಚಿಕ್ಕಮಾದನಾಳ ಗ್ರಾಮದಿಂದ ಧರೆಗೌಡರ ಬಳಗದಿಂದ ಗರುಡೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಈ ದಿನ ಅಂಗವಾಗಿ ಒಂದು ಮಹಾ ರಥೋತ್ಸವದ ಅಂಗವಾಗಿ ನಮ್ಮ ನೇತೃತ್ವದ ಬಾಲಗೋಪಾಲದಾಸರ ನೇತೃತ್ವದಲ್ಲಿ ಕಾರ್ಯಕ್ರಮ ಮತ್ತು ಹಾಗೂ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸದ್ಭಕ್ತರ ಪರವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿತ್ತು ಅಂತ ಹೇಳ್ಬೋದು. ಹಾಗೆ ನಮ್ಮ ಇವತ್ತಿನ ದಿನ ವಿಶೇಷವಾಗಿ ಮುಂಗೈ ಆಟಗಳು ಕೂಡ ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ. ಹಾಗೆ ನಮ್ಮ ಗ್ರಾಮದಲ್ಲಿ ಕೆಲವರು ಹುಡುಗರು ಯುವಕರು ತಮ್ಮ ಸಾಧನೆಗೆ ಅಂದರೆ 105 ತೂಕದ ಚೀಲಗಳನ್ನು ಹೊತ್ತುಕೊಂಡು ದೀಢ ನಮಸ್ಕಾರವನ್ನು ಹಾಕಿ ನಮ್ಮ ಊರಿಗೆ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಂತ ಹೇಳ್ಬೋದು. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರು ಕೂಡ ಅನ್ನಸಂತರ್ಪಣೆಯನ್ನು ಮಾಡಿದ್ದೇವೆ. ಅವರೆಲ್ಲರೂ ಅನ್ನಪ್ರಸಾದವನ್ನು ಸೇವಿಸಿಕೊಂಡು ತಾವೆಲ್ಲರೂ ಶ್ರೀ ಪ್ರಸನ್ನ ವೀರಾಂಜನೇಯನ ಸ್ವಾಮಿಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿಯ 3ನೇ ವರ್ಷದ ಮಹಾರೋತ್ಸವ ಹಾಗೂ ಗರುಡೋತ್ಸವ ಹಮ್ಮಿಕೊಂಡಿದ್ದು ಹಾಗೂ ಹಿಂದಿನ ಕಾಲದಲ್ಲಿ ಇರ್ತಕ್ಕಂಥ ಈ ಸ್ವಾಮಿಯ ಹಿಂದಿನ ಕಾಲದಲ್ಲಿ ಅದ್ಭುತವಾಗಿ ಜರುಗಿತು. ಹಾಗೆ ಅದಕ್ಕೋಸ್ಕರವಾಗಿ ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಾರೆ. ಹಾಗೂ ತಾತನವರು ಹಾಗೂ ಉಂಜಪ್ಪ ಅವರು ಅದೇ ರೀತಿಯಾಗಿ ಮುಂದೆ ಆಟಗಳನ್ನು ಜರುಗಿಕೊಂಡಿದೆ. ಆ ರೀತಿಯಾಗಿ ಈಗಿನ ಯುವಕರು ಈಗ ರುದ್ರಾಕ್ಷಿ ಮಾಲೆಯನ್ನು ಹಮ್ಮಿಕೊಂಡಿದ್ದು ಅದು ಕೂಡ ನಮ್ಮ ರಥೋತ್ಸವಕ್ಕೆ ವಿಶೇಷವಾದಂಥ ಒಂದು ಕೊಡುಗೆಯಾಗಿದೆ. ಅದೇ ರೀತಿ ಎಲ್ಲ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಶುಭ ಕಾರ್ಯಕ್ಕೆ ಆಗಮಿಸಿ
ಅನ್ನಸತ್ಪಣೆ ಸ್ವೀಕರಿಸಿ ಮುಂಗಾಟ ನೋಡಿಕೊಂಡು ಒಂದು ಕಾರ್ಯಕ್ರಮವನ್ನು ವಿನಂತಿಸಬೇಕಾಗಿ ಎಲ್ಲರಿಗೂ